ಸ್ವಂತ ಖರ್ಚಿನಲ್ಲಿ ಸಾರ್ವಜನಿಕ ರಸ್ತೆಗೆ ಅಡಿಗಲ್ಲು ಸಮಾರಂಭ ನೆರವೇರಿಸಿದ ಕೆಪಿಸಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜೆ.ಎಂ. ಕುರುಬು. ದಿಕ್ಸಂಗ ರಸ್ತೆಗೆ ಕೂಡುವ ರೈತ ಉಪಯೋಗಿ ರಸ್ತೆಗೆ ಅಡಿಗಲ್ಲು ಸಮಾರಂಭವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಗೂ ರೈತರ ಸಹಾಯದಿಂದ ಮಾಡಲಾಗುವುದು ಎಂದು ತಿಳಿಸಿದ ಅವರು, ನಾನು ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಆದ ಮೇಲೆ ರಾಜಕೀಯಕ್ಕಾಗಿ ಬಂದವನಲ್ಲ. ರೈತರ ಕನಸು ನನಸು ಮಾಡುವ ಉದ್ದೇಶದಿಂದ ಈ ಭಾಗದ ನೀರಾವರಿ ಮಾಡುವ ಒಂದು ಅಭಿಲಾಷೆಯಿಂದ ಬಂದವನು. ನನಗೆ ರಾಜಕೀಯ ಬೇಡವೆಂದರೆ ದೂರ ಸರಿಯುತ್ತೇನೆ. ಆದರೆ ರೈತರಿಗಾಗಿ ನೀರಿಗೆ ತೊಂದರೆ ಆಗ್ತಾ ಇದೆ ನಮ್ಮ ಈ ಹಳ್ಳಿಗಳಿಗೆ. ಅವೆಲ್ಲ ನಿವಾರಣೆ ಆಗ್ಬೇಕಾಗಿತ್ತಂದ್ರೆ ನೀರಾವರಿ ಆಗ್ಬೇಕಾ ಅಂತ ಹೇಳಿ ನಂದು ಒಕ್ಕೂರಲ್ಲಿಂದ ನಾನು ಎಲ್ಲ ಹಂತದಲ್ಲಿ ನಾನು ಮಾತಾಡಿದ್ದೀನಿ. ನೀವು ನೀರಾವರಿ ಮಾಡಿಕೊಡ್ರಿ, ನಾನು ರಾಜಕೀಯ ಮಾಡಲ್ಲ. ನಾನು ಮನೆಯಲ್ಲಿ ತೋಟ ಒಕ್ಕಲ್ತನ ಮಾಡ್ಕೋತಾನ ಆರಾಮಾಗಿರ್ತೀನಿ. ನಾನು ಏನಾದ್ರೂ ಇವತ್ತಿನ ಸಾಮಾಜಿಕ ಸೇವೆ ರಾಜಕೀಯ ಒಳಗೆ ಬಂದೀನ ಅಂತಂದ್ರೆ ನಿಮ್ಮ ರೈತರಿಗೆ ಒಳ್ಳೇದಾಗುವ ಉದ್ದೇಶದಿಂದ ನೀವು ಯಾರೋ ಏನಾದ್ರೂ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ನಾನು ಬೇಜಾರು ಮಾಡ್ಕೊಳಂಗಿಲ್ಲ. ನಿಮ್ಮೆಲ್ಲರೂ ಸಹಕಾರಿತ್ತು, ಸಪಾಟ್ ಇತ್ತು, ನಾನು ಮುಂದುವರಿತೀನಿ. ಇಲ್ಲ ಆದ್ರೆ ನಾನು ಬಹಳ ನೋವಾಗುವ ಸಂಗತಿ ಇದೆ. ನಾನು ಬಹಳ ವಿನಂತಿಯಿಂದ ಕೇಳ್ಕೊಂಡಿದ್ದೀನಿ, ಯಾಕೆ ಬಂದಿಲ್ಲ ಅರ್ಥ ಆಗ್ತಾ ಇಲ್ಲ. ನಮ್ಮ MLA ಅವರು, ನಮ್ಮ ಶಾಸಕರು ನನ್ನಂತ ಪ್ರೀತಿ ಮಾಡುವಂತ ಯಾವೂ ಇಲ್ಲ. ಆದ್ರೂ ಸಹಿತ ಇವತ್ತು ಯಾಕೆ ಈ ತರ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಆ ಭಗವಾನ ಚೌಡೇಶ್ವರಿಗೆ ಮಾತ್ರ ಗೊತ್ತಿದೆ. ಇವತ್ತಿನ ದಿವಸ 6 ತಿಂಗಳಿಂದ ಸತತವಾಗಿ ರಾಮಣ್ಣ ಅವರಿದ್ದಾರೆ, ಇವತ್ತು ಮಲ್ಲು ಅವರಿದ್ದಾರೆ, ಅನೇಕ ರೈತರ ಮುಖಂಡರನ್ನ ಕರ್ಕೊಂಡ್ಬಿಟ್ಟು ನಾನು ಹೋಗಿ ಕೇಳ್ಕೊಂಡಿದ್ದೀನಿ. ಅವ್ರಿಗೆ ಅವೇನು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ನನಗೆ ನೋವಾಗ್ತಾ ಇದೆ. ನನ್ನ ಶಾಸಕರಿಂದ ಪೂಜೆ ಆಗಬೇಕಾಗಿದೆ ಅಂತ ನಾನು ಈ ರೋಡನ್ನ ಯಾಕೆ ಬರಲಿಲ್ಲ ನನಗೆ ತಿಳಿಲಿಲ್ಲ. ನಿಮ್ಗೆ ಆಗ್ಲಿಲ್ಲ ಅಂದ್ರೆ, ಸರ್ಕಾರಕ್ಕೆ ಆಗ್ಲಿಲ್ಲ ಅಂದ್ರೆ ನಾ ರೈತರ ಮುಖಾಂತರ ಈ ರೋಡ್ ಮಾಡಿಸ್ತೀನಿ. ರೈತರಿಗೆ ಹೊಂದಿಕೆಯಿಂದ ರೋಡ್ ಮಾಡಿಸ್ತೀನಿ. ನೀವು ನಮ್ಮ ಅಲ್ಲಿ ಬಂದು ನಿಮ್ಮ ಪಾದಗಳು ನಿಮ್ದಾಗ್ಲಿ, ಮಾಲಿಕ ಗುಪ್ತೇಂದ್ರ ಸಾಹೇಬರಾಗ್ಲಿ, ನಮ್ಮ ಶಿವಾಚಾರ್ಯ ನಡೆದವರು ದೇವರದ ಪಾದಗಳ ಸ್ಪರ್ಶ ಮಾಡಿ ಹೋಗಂತ ನಾನು ಕೇಳ್ತಾ ಇದ್ದೀನಿ. ಆದ್ರೂ ಸಹಿತ ತಾವು ಯಾಕೆ ಮೀಸ ಮಾಡ್ತೀರಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನೇನು ತಪ್ಪು ಮಾಡಿದ್ದೀನಿ? ಯಾವುದ್ರಲ್ಲಿ ತಪ್ಪು ಮಾಡಿದೀನಿ? ನಾನು ಸ್ವಾರ್ಥಕ್ಕಾಗಿ ನಾ ಏನು ಕೇಳಿನ? ಏನು ಕಾಂಟ್ರಾಕ್ಟ್ ಕೇಳಿದಿನ? ಯಾವ್ದಾರು ವರ್ಗಾವರ್ಗೆ ಕೇಳಿದ್ರ? ದಯವಿಟ್ಟು ಬಹಳ ನೋವಾಗ್ತದೆ. ನಾ ಬಹಳ ಕಳಕಳಿಯಿಂದ ಕೇಳ್ಕೊಂಡಿನಿ. ಶಿವಪುತ್ರ ಜಿದ್ಗಿ ಔಟಿಗೆ ಅವ್ರು ಶಿವರವ್ರಿಗೂ ಹೇಳಿನಿ, ಏನಾರು ಮಾಡಿ ನಮ್ಗ 11:30 12 ಗಂಟೆ ಒಳಗೆ ಬರಕ್ ಕೇಳ್ರಿ ಸಾಹೇಬ್ರಿಗೆ ಅಂತ. ಆದ್ರೂ ಇಲ್ಲಿ ಅವ್ರ 108 ಕೆಲಸಗಳು, ಇದಕ್ಕಿಂತ ಮುಖ್ಯವಾಗಿ ಕೆಲಸಗಳು ಇರ್ಬೋದು, ಅದು ಅಟೆಂಡ್ ಮಾಡ್ಯಾರ. ಮಾಡಿ ಇನ್ನು ಮುಂದಿನ ದಿನಮಾನದಲ್ಲಿ ಈ ತರ ಆಗಲಾರದಂತ ವ್ಯವಸ್ಥೆ ನೋಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಅವ್ರಿಗೆ ಕಳಕಳಿ ವಿನಂತಿಯಿಂದ ನಾ ಕೇಳ್ಕೊಳ್ತೀನಿ. ಬಂಧುಗಳೇ, ನಾವು ನೀವೆಲ್ಲ ಸೇರ್ಕೊಂಡು ಇವತ್ತು ಪೂಜೆ ಮಾಡಿದೆವು. ಆ ರೋಡ್ ಮಾಡೋಣ, ಯಾವುದೇ ತೊಂದರೆ ಇಲ್ಲಾರ್ದಂಗ ಆ ರೋಡ್ ಪೂರ್ಣಗೊಳಿಸೋಣ. ಬಟ್ ಇಷ್ಟೇ, ನಮ್ಮಲ್ಲಿ ಯಾವುದು ಏನೂ ಇಲ್ಲಾರ್ದೆ ಕಲ್ಪನೆ ಕಟ್ಕೊಂಡು ಅವ್ರು ಹಾಂಗ ಇವ್ರು ಹಿಂಗ ಅಂತ ಬಾಸ್ಕೋಬೇಡ್ರಿ ದಯವಿಟ್ಟು. ಇದು ನಮ್ಮ ಸರ್ಕಾರ, ನಮ್ಮ MLA, ನಮ್ಮ ಮಾಲಿಕ ಸಾಹೇಬರು, ಇದು ನಮ್ಮ ತಾಲೂಕ, ನಮ್ಮವ್ರ ಕೆಲಸ. ನೀವು ನಮ್ಮವ್ರು. ಯಾವುದೋ ಮೀನಮೇಷ ಇಲ್ಲಾರ್ದಾಗ ನಾವು ಕೆಲಸ ಮಾಡೋಣ. ಇರ್ತದೆ ಒಂದೊಂದು ಸಂದರ್ಭದಲ್ಲಿ ಏನೋ ಕಷ್ಟ ಸುಖ ಇರ್ತವೆ, ಅದಕ್ಕೆ ಅವಾಯ್ಡ್ ಮಾಡ್ತಿರ್ತಾರೆ. ಆದ್ರೆ MLA ಅವರು ನಾ ಎಂದೂ ಪಟ್ಟು ಮಾಡಿ ತೋರಿಸಲ್ಲ. ಅಂತ ಮುತ್ಸದ್ದಿ ರಾಜಕಾರಣಿ, ಅಂತ ಒಳ್ಳೆ ಮನುಷ್ಯ, ಎಂದೂ ನನಗಿಲ್ಲ ಅಂದಿಲ್ಲ ಅವರು. ಆದ್ರೂ ಯಾಕೆ ತಪ್ಪಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಮಿಸ್ ಫೈರ್ ಹೊಡಿತಾ ಇದೆ ನನಗೆ ತಿಳಿತಾ ಇಲ್ಲ. ಅದು ನನಗೆ ಬಹಳ ಖೇದವಾದಂತ ಸಂಗತಿ ಇದೆ. ಅದಕ್ಕೆ ದಯವಿಟ್ಟು ಮುಂದಿನ ದಿನಮಾನದಲ್ಲಿ ನಮ್ಮ ಶಾಸಕರು ನಮ್ಮ ಮಾಶಾಳ ಗ್ರಾಮದ ಮ್ಯಾಗ ಇನ್ನೂ ಹೆಚ್ಚು ಒತ್ತು ಕೊಡಲಿ, ಲಕ್ಷ್ಯ ಕೊಡಲಿ. ಇದ್ರ ಜೊತೆಜೊತೆಯಾಗಿ ಮಾಲಿಕ ಸಾಹೇಬರು ಜೊತೆ ನಮ್ಮ ಪಕ್ಷದಾಗಿದ್ದಾರೆ, ಅವರು ಬೇರೆ ಇಲ್ಲಿ ಅಲ್ಲ. ನಮ್ಮ ಮಾಲಿಕ ಸಾಹೇಬರು ಮತ್ತು ಯಮೋಪಾಟ ಸಾಹೇಬರು ಸೇರಿಕೊಂಡು ಒಂದು ನಿಯೋಗ, ರೈತರ ನಿಯೋಗ ತಗೊಂಡು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, DK ಶಿವಕುಮಾರ್ ಹತ್ರ ಕರೆದುಕೊಂಡು ಹೋಗಿ ಈ ನಮ್ಮ ಭಾಗದ ನೀರಾವರಿಗೆ ಅಟ್ಲೀಸ್ಟ್ ಒಂದು ಎಸ್ಟಿಮೇಟ್, ಒಂದು ಟೆಂಡರ್ ಬುಕ್ಲೆಟ್, ಒಂದು DTP ತಯಾರು ಮಾಡಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿ ಬಜೆಟ್ ಬರೇ 1 ಕೋಟಿ ಕೊಡಲ್ಲ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು 10 ಅಲ್ಲ 20 ವರ್ಷಕ್ಕಾದ್ರೂ ಇಲ್ಲಿ ನೀರಾವರಿ ಆಗ್ಲಿ ಅನ್ನೋದು ನನ್ನ ಬೈಕ್ ಇದೆ. ಅದು ನಾವು ನೆರವೇರಿಸಿರಿ ಅಂತ ನಾನು ಈ ಎಲ್ಲರ ಜನರ ಪರವಾಗಿ, ರೈತರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ, ತಾವೆಲ್ಲರೂ ಈ ಕಾರ್ಯಕ್ರಮದಾಗ ಬಿಜಾಪುರ ಶೇರಿಗೆ ಹೋಗಿ ನಮ್ಮ ತಾಯಿ, ಅಜ್ಜಿ, ಚಿಕ್ಕಮ್ಮವರ ಎಲ್ಲರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆದು ಒಂದು ತನ್ನ ದೊಡ್ಡ ಕುಟುಂಬವನ್ನು ಒಂದು ಹಂತದಲ್ಲಿ ತರಲಿಕ್ಕೆ ಕಾರಣೀಭೂತ ಆದಂತ ಹದರಿ ಕಾಜಿ ಸಾಹೇಬ್ ಮತ್ತು ನನ್ನ ಆರಾಧ್ಯ ದೈವರಾದಂತ ಮುಗುಳ್ಕೋರ್ ಎಲ್ಲಾಲಿಂಗ್ ಮುಂಚೆ ಅವ್ರನ್ನ ಸ್ಮರಣೆ ಮಾಡ್ಕೊಂತ ತಾನು ಸ್ವತಃ ಹಸಿವು ಏನೆಂಬುದು ಅದ್ರ ಮಹತ್ವವನ್ನು
ಅರ್ಥಕೊಂಡಂತ ಮನುಷ್ಯನಿಗೆ ಮಾತ್ರ ನೋವುಗಳನ್ನು ಗೊತ್ತಾಗ್ತದೆ ಅಂತ ಈ ವೇದಿಕೆಯ ಮುಖಾಂತರ ಹೇಳಕ್ಕೆ ಬಂದ್ಬಿಡ್ತೀನಿ ಬಂಧುಗಳೇ. ಯಾಕೆ ನಾ ಹೇಳ್ತೇನೆ ಅಂತಂದ್ರೆ, ಇವತ್ತಿನ ದಿವಸ ನಮ್ಮ ರೈತರುಗಳು ಮಳೆಗಾಲ ಬಂದಾಗ ಅವರ ಪರಿಸ್ಥಿತಿಯ ಅಧೋಗತಿ ನೋಡ್ಲಿಕ್ಕಾಗಲ್ಲ. ಮತ್ತೆ ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಇಲೆಕ್ಷನ್ ಪೂರ್ವದಲ್ಲಿ ಹೇಳಿದ್ದೀನಿ, ನನ್ನ ಗ್ರಾಮ ಪಂಚಾಯಿತಿ ಸಂದರ್ಭದಲ್ಲಿ ಹೇಳಿದ್ದೀನಿ, ಮೊನ್ನೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಳಿನಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೇಳಿನಿ. ದಯವಿಟ್ಟು ನಾನು ನಿವೃತ್ತಿ ಆದ ನಂತರ ಇಲ್ಲಿ ರಾಜಕೀಯ ಮಾಡಕ್ಕೆ ಬಂದಿಲ್ಲ. ಬಡವನ ಕಣ್ಣೀರು, ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಎಲ್ಲಾ ಜಾತಿ ವರ್ಗದಲ್ಲಿ ನೋವಿಗಾದಂತ ಮಂದಿ ಕಣ್ಣೀರ ಒರೆಸಲಿಕ್ಕೆ ಬಂದಿರೋ ಅಂತ ನಾನು ಹೇಳಿದ್ದೀನಿ. ನಾನು ಇಲ್ಲಿ ಬಂದಿದ್ದು ಈ ಭಾಗದಲ್ಲಿ ನೀರಾವರಿ ಆಗ್ಬೇಕಂತ. ನಿಮಗೆ ಹಿಂದಿನ ಘಟನೆಗಳನ್ನು ನೀವು ವಿಚಾರಿಸಿಕೊಳ್ಳಿ, ನೆನಪಡ್ಕೊಳ್ಳಿ. ಇವತ್ತಿನೇನು ನಮ್ಮ ಈ ಭಾಗದ ಭೀಮಾ ನದಿ ದಂಡಿ ಒಳಗೆ ಏನೇನು ತೊಂದರೆಗಳಾಗ್ತಿತ್ತು, ಯಾಕೆ ರೈತರಿಗೆ ಕೈಯ ಕೆಲಸ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಾಲಿಕೆ ಗುತ್ತೇದಾರ ಸಾಹೇಬರಾಗ್ಲಿ, ಪಾಟೀಲ್ ಸಾಹೇಬರಾಗ್ಲಿ, ಇವರು ಕೂಡಿಕೊಂಡು ಸೊನ್ನಾ ಬ್ಯಾರೇಜನ್ನು ನಿರ್ಮಾಣ ಮಾಡಿದ್ರಿಂದ ಇವತ್ತಿನ ದಿವಸ ಭಾಗದ ಜನರೆಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಯಾರು ಜಗಳಕ್ಕಾಗಲಿ, ತೊಂದರೆದಾಗಲಿ, ಕಳ್ಳತನ ಮಾಡೋಕ್ಕಾಗಲಿ ಹೋಗ್ತಾ ಇಲ್ಲ. ನಮ್ಮನಲ್ಲೇ ಜಗಳ ಆಗಿ ನಾವು ಸೋತಿದ್ದೆವು. ಯಾಕಂದ್ರೆ ನಮ್ಮಲ್ಲಿ ಅಲ್ಪಸಂಖ್ಯಾತರು ಓಟ್ ಹಾಕಲ್ಲ, ಮತ್ತಿನ ನಿಂತರ ಓಟ್ ಹಾಕ್ತಾರೆ ಅಲ್ಪಸಂಖ್ಯಾತರು, ಮಾಲಿಕೆ ಗುತ್ತೇರ ಹಾಕಲ್ಲ. ಮತ್ತಿನ ನಿಂತರ ಬಿಜೆಪಿ ಅಲ್ಲ, ಮಾಲಿಕೆ ಗುತ್ತೇರ ನಿಂತರ ಬಿಜೆಪಿ. ಈ ರೀತಿ ನಾನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅಲ್ಪಸಂಖ್ಯಾತರು ಓಟ್ ಹಾಕದೇ ಇರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಇದ್ದೀರಿ. ನಾವು ಸೋಲು ಅನುಭವಿಸಬೇಕಾಗಿದ್ದು, ಮತ್ತು ನಮ್ಮ ತಮ್ಮ ಕಾರವಾರ ಕೊಟ್ಟಿದ್ದು ಅವನು ಮೋಸ ಮಾಡಿದ್ರಿಂದ ಸೋತಿದ್ದೀವಿ. ಈ ಮಾತು ಹೇಳ್ತಾರೆ ಅಂದರೆ, ಈ ಒಂದು ಇಲ್ಲಾದರೆ 8, 6, 3, 9 ಬಾರಿ ಶಾಸಕರಾಗ್ತಾ ಇದ್ದೆ. ನನ್ನ ತಪ್ಪಿನಿಂದ ಇದೊಂದು ಆಗಿದೆ. ಆದರೆ 6 ಬಾರಿ ನೀವು ಶಾಸಕ ಮಾಡೋಂಥ ಸಂದರ್ಭದಲ್ಲಿ ಯಾರೂ ಒಂದು ಕಪ್ಪು ಚುಕ್ಕೆ ನನಗೆ ಬಳ್ಳ ಮಾಡಿ ತೋರಿಸೋಂಥ ಕೆಲಸ ನಾನು ಮಾಡಿಲ್ಲ. ಒಂದು ಬಹಳ ಪ್ರಾಮಾಣಿಕತೆಯಿಂದ ಈ ಭಾಗದಲ್ಲಿ ಕೊರಬೋರು ಹೇಳ್ದಂಗೆ ನೀರಾವರಿ ಮಾಡಿದ್ದೀವಿ. ಎಲ್ಲ 3 ನದಿಗಳು ನಮ್ಮ ಪ್ರಮುಖ ನದಿಗಳು, ಭೀಮಾ ಮತ್ತು ನಮ್ಮ ಅಮರ್ಜ ಮತ್ತು ಬೋರಿ ನದಿ. ಈ 3 ನದಿಗಳು ಬಿಟ್ಟರೆ ಕೆರೆಗಳು ಬರೀ 3 ನಮ್ಮ ತಾಲೂಕಿನಲ್ಲಿ. ಕೆರೆಗಳಾಗ್ತಕ್ಕಂಥ ಪ್ರದೇಶ ನಮ್ದಲ್ಲ, ಸಮತೋಲನವಾದಂಥ ಪ್ರದೇಶ ನಮ್ಮ ರೈತರು. ಇಲ್ಲಿ ನೀರಾವರಿ ಆಗ್ಬೇಕಾದ್ರೆ ಈ ಹಳ್ಳಕ್ಕೇನೆ ಹೋಗ್ಬೇಕು. ಹೀಗಾಗಿ ನಾವು ಬೋರಿಗೆ 4 ಬ್ಯಾರೇಜ್ ಕಂಪ್ರೀಸ್ ಮಾಡಿಸಿದ್ದೀನಿ ನನ್ನ ಟೈಮ್ನಲ್ಲಿ. ಅಮರ್ಜಾಗೆ 14 ಬ್ಯಾರೇಜ್ ಕಂಪ್ರೀಸ್ ಮಾಡಿಸಿದ್ದೀನಿ. ಅಮರ್ಜ ನದಿಗೆ ಕೋಗನೂರ್ಲಿಂದ ಪ್ರಾರಂಭ ಆದ್ರೆ ಸಂಗಮ್ ಅವರಿಗೆ ಭಾವನೆಗೆ ಧರ್ಮ ಎಂಬ ಛತ್ರಿ ಹಿಡಿದ್ರ ಆ ಭಾವನೆ ಒಳ್ಳೆ ಭಾವನೆ ಬರಾಕ ಸಾಧ್ಯ ಮಾತನ್ನ ಹೇಳ್ಯಾರ. ಇವತ್ ಪರಿಸ್ಥಿತಿ ಏನಾಗ್ಯದಂದ್ರೆ, ಒಮ್ಮೆ ಏನಾಗಿತ್ತು ಅಂತಂದ್ರೆ ಭಗವಂತನಿಗೆ ಅನಿಸ್ತತ, ಯಾರೀಗ ಪರಮಾತ್ಮನಿಗೆ ಅನಿಸ್ತತ, ಎಲ್ಲಿ ಈ ಜಗತ್ತನ್ನ ನಾ ಸೃಷ್ಟಿ ಮಾಡಿ ಇಲ್ಲಿ ನೋಡ್ಬೇಕು ಅಂತ ಅನಿಸ್ತತ. ಅವನಿಗೆ ಜಗತ್ತು ನೋಡ್ಬೇಕಂತ ವಿಚಾರ ಮಾಡ್ಕೊಂಡು ಭಗವಂತ ಕೆಳಗೆ ಬಂದತ್. ಜಗತ್ತಿನ ನೋಡಕ್ ಸಲುವಾಗಿ ಕೆಳಗೆ ಬಂದ ತಕ್ಷಣ ಅವನಿಗೆ ಬೆಟ್ಟ ಇತ್ತು. ಏನ್ ಬೆಟ್ಟ ಇತ್ತು? ಒಂದು ಪಾತ್ರಗತ್ತಿ ಬೆಟ್ಟ ಇತ್ತು. ಕೆಲಸ ಮಾಡ್ತಿದೆ. ನಮ್ಮ ಸರ್ಕಾರ ಎಲ್ಲಿ ಫೇಲ್ಯೂರ್ ಇಲ್ಲ. ಯಾಕೆ ಬಡವರದು, ಹಿಂದುಳಿದ, ದೀಲು ದಲಿತರು, ಎಲ್ಲಾ ಜಾತಿ ಒಳಗೆ ಬಡವಿದ್ದಂತ ವ್ಯಕ್ತಿಗಳಿಗಾದಂತ ಸರ್ಕಾರ ನಮ್ದು. ಗ್ಯಾರಂಟಿ ಯೋಜನೆ ಕೊಟ್ಟು ಯಾರು ಮಾಡ್ತಾ ಇಲ್ಲ. ಎಷ್ಟೋ ರಾಜ್ಯದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಡೋದ್ರೊಂದಿಗೆ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದೆ. ಬಟ್ ಎಟ್ ಎ ಟೈಮ್ ಒಂದೇ ಸಲ ಎಲ್ಲರೂ ಮಾಡಂದ್ರೆ ಬಜೆಟ್ ಕಷ್ಟ ಆಗ್ತದೆ. 5 ವರ್ಷ ಪೀರಿಯಡ್ ಏನಕ್ಕೆ ಮಾಡಿದೆ ಒಂದು ಸರ್ಕಾರಕ್ಕೆ? 5 ವರ್ಷ ಪೀರಿಯಡ್ನಲ್ಲಿ ಏನೋ ಇದ್ದಂತ ಬಜೆಟ್ನಲ್ಲಿ ಕೊಟ್ಟದಂತದ್ದು ಮುಗಿಸ್ಬೇಕಂತಿದೆ. ಒಂದೊಂದ್ಸಲ ಬಜೆಟ್ಗಿಂತ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ರೈತರು. ಅಂತ ಸಂದರ್ಭದಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಯಾರಿಗೆ ಶಾಸಕರಿಗಾಗಲಿ, ಇನ್ನು ಸರ್ಕಾರಕ್ಕೂ ಆಗಲಿ. ಅಂತ ಸಂದರ್ಭದಲ್ಲಿ ನಾವು ಕಾರ್ಯಕರ್ತರಾಗಲಿ, ಮುಂಚೂಣಿ ಇದ್ದ ಲೀಡರ್ಗಳು, ನಾವು MLA ಸರ್ಕಾರಕ್ಕಾಗಲಿ ಸಹಕಾರ ಕೊಡಬೇಕಾಗತ್ತೆ. ಕಾಂಗ್ರೆಸ್ ಶಾಸಕರು ಬಹಳ ಒಳ್ಳೆಯವರು. ಇವತ್ತಿನ ವಯಸ್ಸಿನಲ್ಲಿ ಅವರು ಬಹಳ ಅತ್ಯುತ್ತಮವಾದ ವ್ಯಕ್ತಿ. ಒಂದೊಂದು ಸಲ ಏನಾಗುತ್ತೆ ಅಂತಂದ್ರೆ ವ್ಯಾಮೋಹ ಇರ್ತದಲ್ಲ, ಆ ವ್ಯಾಮೋಹ ಇರೋದ್ರಿಂದ ಒಂದೊಂದ್ಸಲ ಗಂಟೆಲ್ಲ ಕಟ್ಟದಾಗುತ್ತೆ, ಕುತ್ತಿಗೆಗೆ ಹಗ್ಗ ಹಾಕದಂಗಾಗುತ್ತೆ. ಅಂತ ಒಂದು ಸನ್ನಿವೇಶದಲ್ಲಿ ಅವರು ಸ್ವಲ್ಪ ಅಸಹಾಯಕರಾಗಿದ್ದಾರೆ. ಬಟ್ ನಮ್ಮ ಶಾಸಕರಂತ ಒಳ್ಳೆ ಶಾಸಕರು ಸಿಗುದಿಲ್ಲ. ಅಷ್ಟು ಮುತ್ಸದ್ದಿ ರಾಜಕಾರಣಿ, ಯಾರಿಗೂ ನೋವು ಮಾಡುವಂತ ವ್ಯಕ್ತಿ, ಇದ್ದಕ್ಕಿದ್ದಂಗೆ ಹೇಳುವಂತ ವ್ಯಕ್ತಿ. ಬಟ್ ಆದ್ರೆ ಅವರು ಚಿರಂಜೀವಿ ಅವರು ಬಹಳ ಭಾಗಿಯಾಗಿದ್ರಿಂದ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಿಸ್ಫೈರ್ ಆಗ್ತಾ ಇದೆ. ನಾವು ಹೇಳಿದೆವು, ತಿದ್ದುಕೊಂಡು ಹೋಗಂತ ಹೇಳಿದೆವು. ಎಷ್ಟು ಮಟ್ಟಿಗೆ ಸರಿ ಹೋಗುತ್ತೆ ನೋಡೋಣ. ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಮತ್ತೆ ಕೆಲವು ವಿಚಾರಗಳನ್ನು ನಮ್ಮ ಶಾಸಕರಿಗೆ ಹೈಕಮಾಂಡ್ ತಂದು ಸರಿಪಡಿಸಿಕೊಂಡು ಕಾಂಗ್ರೆಸ್ ಪಕ್ಷ